ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಮತ್ತೆ ಮಾಜಿ ಶಾಸಕರು ಮತ್ತು ಶಾಸಕರ ನಡುವೆ ಜಟಾಪಟಿ ಶುರುವಾಗಿದೆ. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಮತ್ತೆ ಶಾಸಕರು ಮತ್ತು ಮಾಜಿ ಶಾಸಕರು ಮಾತಿನ ಜಟಾಪಟಿಯನ್ನ ನಡೆಸಿದ್ದಾರೆ. ಯಾಕೆ ಈ ಜಟಾಪಟಿ ಶುರುವಾಗಿತ್ತು ನೀವೇ ನೋಡಿ. ಹುಮ್ನಾಬಾದ್ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಬಿಜೆಪಿ ಸರ್ಕಾರ ಮಾಡಿರುವ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕರು ಕೂಡ ತಾವು ಏನೂ ಕಮ್ಮಿ ಇಲ್ಲ ಎಂಬಂತೆ ತಮ್ಮ ಸರ್ಕಾರದ ಅನೇಕ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು. ಸಂವಿಧಾನ ಬದಲಾವಣೆ ಮಾಡಲು ಹೊರಟಿರುವ ಪಕ್ಷ ಯಾವುದು ಎಂದು ಪ್ರಶ್ನೆ ಮಾಡಿದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಜಟಾಪಟಿ ಶುರುವಾಗಿದ್ದು ಕಂಡುಬಂದಿದೆ. भारत देश का प्रधानमंत्री बनना बोले तो संविधान की तरफ से आज चाय बेचने वाला भी प्रधानमंत्री बनना बोले तो आज संविधान की वजह से आज चाय बेचने वाला भी प्रधानमंत्री ಅಂತ ಆಗಿದ್ದಾರೆ ಅಂತ ಇವತ್ತು ನಮ್ಮ ಮೋದಿ ಅವರು ಹೇಳ್ತಾರೆ. ಯಾಕೆ ಸಣ್ಣ ಮಾತಿಲ್ಲ. ಇವತ್ತು ಹಿಂದಕ್ಕೆ ಏನಾಗ್ತಿತ್ತು, ಇವತ್ತು ರಾಜ ಮಹಾರಾಜರು ರಾಜನ ಮಕ್ಕಳೇ ಮತ್ತೆ ಅಧಿಕಾರಕ್ಕೆ ಬರ್ತಿರು, ರಾಜಂದೇ ಇದಾಗ್ತಿತ್ತು. ಆದ್ರೆ ಇವತ್ತು ಯಾರು ಸಂವಿಧಾನ ಮೂಲಕ ಹೆಚ್ಚಿಗೆ ಶಿಕ್ಷಣ ಪಡ್ಕೊಂಡು ಹೋಗ್ತಾ ಇದಾರ, ಇವತ್ತ ಹೆಚ್ಚಿನ ಇದರಲ್ಲಿ ನಮ್ದು ಇವತ್ತ ಚುನಾವಣೆ ಬಿ ನೋಡ್ಬೋದು. ಇವತ್ತ ಇದಕ್ಕೇನು ಚುನಾವಣೆ ಆಗ್ತಿತ್ತ? ಚುನಾವಣೆ ಕೂಡ ಇದ್ದಿಲ್ಲ. ಇವತ್ತು ಸಂವಿಧಾನ ಪ್ರಕಾರ ಡೆಮೋಕ್ರಸಿ ಪ್ರಕಾರ ಇವತ್ತು ಚುನಾವಣೆಯಲ್ಲಿ ಕೂಡ ಇವತ್ತು ಯಾವ ಸಾಧಾರಣ ಮನುಷ್ಯನೂ ಕೂಡ ಒಂದು ದೊಡ್ಡ ಎತ್ತರ ಮಟ್ಟಿಗೆ ಬೆಳೆದಂತ ಕಾರ್ಯ ಈ ಸಂವಿಧಾನ ಕೊಟ್ಟಿದೆ ಗೊತ್ತಾ. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಏನು ಏರ್ಪಡಿಸಿ ಮಾಡಿದಂತ ಎಲ್ಲ ಗೌರವಿತ ಅಧ್ಯಕ್ಷರು ಸದಸ್ಯರು ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನರೇಂದ್ರ ಮೋದಿ ಬಗ್ಗೆ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ನಮ್ದು ಸರ್ಕಾರ ನಮ್ದು ಏನ್ ಮಾಡ್ತಾ ಇದ್ದೇವೆ ನಾನು ಕೂಡ ಹೇಳ್ಬೇಕಾಗ್ತದೆ ವೇದಿಕೆ ಮುಖಾಂತರ. ಇವತ್ತು ಯಾರು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾ ಇದ್ರಿ, ಎಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಯಾವ ಪಕ್ಷ ಮಾಡ್ತಾ ಇದೆ ಬಂಧುಗಳೇ? ಯಾವ ಪಕ್ಷ ಮಾಡ್ತಾ ಇದೆ? ಯಾವ ಪಕ್ಷ ಮಾಡ್ತಾ ಇದೆ? ಭಾರತೀಯ ಜನತಾ ಪಾರ್ಟಿ ಏನ್ ಮಾಡ್ತು? ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥದ್ದು. ಈಗ ನಾವು ಮಾತಾಡೋಬರಿ, ನೀನು ಮಾತಾಡೋಣ, ನೀನು ಮಾತಾಡೋಬರಿ, ನಾವೇನು ಮಾತಾಡಿಲ್ಲ ಇಲ್ಲ. ನಾನು ಮಾತಾಡೋಬರಿ, ನೀನು ಮಾತಾಡಬಾರ್ದು, ನೀನು ಮಾತಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೀವು ಮಾತಾಡೋಲ್ಲ ನೋಡಿ. ಎಲ್ಲರೂ ಸಂದ್ರೆ ಅವ್ರು ಮಾತಾಡುವಾಗ ನಾವು ಬಾಯ್ತೀನಿ, ಅವ್ರು ಮಾತಾಡುವಾಗ ಬಾಯ್ತೀನಿ, ಅವ್ರಿಗೆಲ್ಲ ಕಲನ ಮಾಡಬಾರ್ದು. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ನಾವು ಅಂಬೇಡ್ಕರ್ ಅವಮಾನ ಮಾಡಿ ಅವ್ರು ಮಾತಾಡೋದು ನಾನು ಕೂಡ ಹೇಳ್ಬೇಕಲ್ಲ. ನಾವು ಯಾಕೆ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಅವಮಾನ ಮಾಡಿದ ರಾಜ್ಯ ತಚ್ಚಿದ ಕನ್ನಡ ಅವ್ರು ಮಾತಾಡ್ಬೇಕಾದ್ರೆ ಎಲ್ಲರೂ ಕೂಡ ಹೇಳ್ಬೇಕು. ನಾವು ಬೇರೆಯವರು ಮಾತಾಡಬೇಕಾದ್ರೆ ಏನು ಹೇಳ್ಬೇಕಾಗಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಯಾರು ಮಾತಾಡಿದ್ರು ಯಾರು ಬಿಡ್ತದ ಅದು ಅವ್ರಿಗೆ ಇದೆ. ಯಾರು ಕೂಡ ಯಾರು ಇದು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯವಾಗಿ ಮಾತಾಡ್ತಾರೆ, ರಾಜಕೀಯವಾಗಿ ಮಾತಾಡ್ಬಾರ್ದು. ನೀವು ರಾಜಕೀಯವಾಗಿ ಮಾತಾಡಿದ್ರೆ ನಾನು ಕೂಡ ರಾಜಕೀಯವಾಗಿ ಮಾತಾಡ್ತೀನಿ. ಇವತ್ತೇನು ನಾವು ಇವತ್ತೇನು ಸಂದೇಶ ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಹೇಳಿದಾರ. ಇವತ್ತು ಯಾರಾದ್ರೂ ಕಾರ್ಯಕ್ರಮ ನಿಯೋಜನೆ ಮಾಡಿದ್ರೆ ಅವ್ರಿಗೆ ಮನೆ ಕಳಿಸಿ ನಿಂದನೆ ಮಾಡ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಕ್ ಬರ್ತದ? ಯಾರು ಈ ಕಾರ್ಯಕ್ರಮ ನಿಯೋಜನೆ ಮಾಡಿದಾರ ಅವ್ರಿಗೆ ನೀವು ಕಾಲ್ ಮಾಡಿಲ್ಲ, ನೀವು ಇದು ಮಾಡಿಲ್ಲ, ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ಇದು ಸ್ವತಂತ್ರ ಭಾರತ, ಇದು ಸ್ವತಂತ್ರ ಇಂಡಿಪೆಂಡೆಂಟ್ ಹುಮ್ನಾಬಾದ.
ಇದು ಅಸಾಧ್ಯ ಮಾತು. ಆ ಜನರ ಅನಿಸಿಕೆ ಏನಿದೆ, ಜನರ ಪ್ರೀತಿ ಏನಿದೆ, ಅದು ಗೆಲ್ಲಬೇಕು. ನಾನು ಅಲ್ಲೇಬೇಕು. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ. ಕರ್ನಾಟಕ ಸರ್ಕಾರ ಬಗ್ಗೆ ವಿಚಾರ ಹೇಳ್ತಾರೆ ಸಾಹೇಬರು, ಕರ್ನಾಟಕ ಬಗ್ಗೆ ಹೇಳ್ತಾರ. ಇದು ಯಾವುದೇ ರಾಜಕೀಯ ವಿಷಯ ಅಲ್ಲ. ಕರ್ನಾಟಕ ಸರ್ಕಾರ ಏನ್ ಕೆಲಸ ಮಾಡ್ತಾ ಬಂದು ಹೇಳ್ತಿರೋರು ಅಲ್ಲಿಗೆ ಅನ್ನತಕ್ಕಂಥದ್ದು ನಾನು ವಿನಂತಿಸ್ಕೊಳ್ತೇನೆ. ಏನಿದು, ನೀವು ಯಾವ ರಾಜಕಾರಣಿಗಳು, ಯಾವ ಪ್ರಧಾನಮಂತ್ರಿಗಳು, ಯಾವ ದೇಶದ ನಾಯಕರು ಅಂಬೇಡ್ಕರ್ನಿಗೆ ನೀವು ಯಾವ ರತ್ನ ಕೊಟ್ಟರು ಸಹ ಅದು ನಿಮ್ಮಿಂದ ಆಗುವಂತ ಕೆಲಸ ಕಾರ್ಯಗಳಲ್ಲ. ಅಂಬೇಡ್ಕರ್ ಅಂಬೇಡ್ಕರೇ. ಅಂಬೇಡ್ಕರ್ ಅವರೇ. ನೀವು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನೀವು ಬದುಕಿದರೆ ಹೊರತು ನಿಮ್ಮಿಂದ ಅಂಬೇಡ್ಕರ್ ದೊಡ್ಡವರಾಗಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮಿಂದ ದೊಡ್ಡವರಾಗಬೇಕಾದ ಅವಶ್ಯಕತೆ ಇಲ್ಲ ರಾಜಕಾರಣಿಗಳಿಂದ. ನೀವು ಯಾರು ಸಹ ಅಂಬೇಡ್ಕರ್ನ ದೊಡ್ಡವರು ಮಾಡ್ಲಿಕ್ಕೆ ಆಗೋದಿಲ್ಲ, ಬುದ್ಧನನ್ನು ದೊಡ್ಡವರು ಮಾಡ್ಲಿಕ್ಕೆ ಆಗೋದಿಲ್ಲ, ಬಸವಣ್ಣನವರನ್ನ ದೊಡ್ಡವರು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಂದ ನಾವು ಬದುಕಿದ್ದೇವೆ ಹೊರತು ನಮ್ಮಿಂದ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟು ಶಾಂತಿಯ ಕಾರ್ಯಕ್ರಮ ಆಗ್ಬೇಕು, ಎಷ್ಟು ಚೆನ್ನಾಗಿ ಸಂದೇಶ ಮುಟ್ಟಬೇಕು. ಇದನ್ನ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು, ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮೇಲೆ ಕಾರ್ಯಕ್ರಮದಲ್ಲಿ ಪೊಲೀಸರಿಲ್ಲದೆ ನಮ್ಮ ಕಾರ್ಯಕ್ರಮ ನಡೀತದೆ ಅನ್ನತಕ್ಕಂಥ ಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕನ್ನತಕ್ಕಂಥದ್ದು. ಅದಕ್ಕಾಗಿ ನಾನು ಏನೇನೋ ಮಾತನಾಡಬೇಕು ಅಂತ ವಿಚಾರ ಮಾಡ್ಕೊಂಡು ಬಂದಿದ್ದೆ, ಅದೆಲ್ಲವೂ ನನ್ನ ಹೃದಯದೊಳಗೆ ಸತ್ತೋಗ್ಬಿಡುತ್ತಿವ. ಇನ್ನು ಹೆಚ್ಚು ನಾನು ಮಾತನಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಬಸವಣ್ಣನವರು ಈ ದೇಶದೊಳಗಡೆ ಈ ಒಂದು ಸಮಾಜದ ಪರವಾಗಿ ನಿಂತು ಗಡಿಪಾರು ಶಿಕ್ಷೆಯನ್ನು ಪಡೆದುಕೊಂಡು ಇದೇ ನೆಲದಲ್ಲಿ ಈ ಸಂಪ್ರದಾಯವಾದಿಗಳಿಂದ, ಈ ಮನುವಾದಿಗಳಿಂದ, ಈ ಸನಾತನವಾದಿಗಳಿಂದ ಬಸವಣ್ಣನವರು ಗಡಿಪಾರಾದರು. ಇದೇ ಸಂದರ್ಭಗಳು ಅಂಬೇಡ್ಕರಿಗೂ ಬಂತು. ನಮ್ಮಂತವ್ರು ಅದರ ಪರವಾಗಿ ಮಾತನಾಡ್ತೇವೆ ಅಂತ ಹೇಳಿದ್ರೆ ನಮ್ಮಂತವ್ರಿಗೂ ಗುಂಡಿಟ್ಟುವ ಕಾಲ ಬಂತು. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ದಲಿತರೇ, ನಿಮ್ಮ ಉದ್ಧಾರವನ್ನ ಯಾರೂ ಮಾಡುವುದಿಲ್ಲ. ನಾನು ಹೇಳಿದ್ದೇನೆ, ಈ ದೇಶದಲ್ಲಿ ಯಾವ ಮಹಾತ್ಮರಿಂದನೂ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ನ್ಯಾಯ ಸಿಕ್ಕಿಲ್ಲ. ಈ ದೇಶದಲ್ಲಿ ಯಾವ ರಾಜಕಾರಣಿಗಳಿಂದನೂ ನಿಮಗೆ ನ್ಯಾಯ ಸಿಕ್ಕಿಲ್ಲ. ಯಾವ ರಾಜರ ಕತ್ತಿಗಳಿಂದನೂ ನಿಮಗೆ ನ್ಯಾಯ ಸಿಕ್ಕಿಲ್ಲ. ಅಂಬೇಡ್ಕರ್ ಅವರ ನಿಸ್ವಾರ್ಥದ ಪೆನ್ನಿನಿಂದ ನಿಮ್ಮ ಬದುಕು ಸಿಕ್ಕಿದೆ ಅನ್ನತಕ್ಕಂಥದ್ದು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅದೊಂದು ಪೆನ್ನು. ಮಹಾರಾಜರಲ್ಲ ಅವರು, ಶ್ರೀಮಂತರಲ್ಲ ಅವರು, ಜಾತಿ ಅನ್ನತಕ್ಕಂಥ ವಾಸನೆ ಇರಲಿಲ್ಲ ಅವರ. ಇದು ತಿಳ್ಕೊಳ್ಬೇಕು. ಅವರ 20 ಗ್ರಂಥಗಳನ್ನು ಓದ್ರಿ ನೀವು. ಅವ್ರಿಗೆಲ್ಲೆಲ್ಲೂ ಜಾತಿ ಅನ್ನತಕ್ಕಂಥ ವಾಸನೆ ಇರಲಿಲ್ಲ ಅವರಿಗೆ. ಅದು ಯಾರು ಮಾಡಿಟ್ರು ಇದನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ಜಾತಿ ಅನ್ನುವ ವಾಸನೆ ಇರಲಿಲ್ಲ ಅವರಿಗೆ. ಜಾತಿ ಅನ್ನುವ ವಾಸನೆ ಇರಲಿಲ್ಲ ಅವರಿಗೆ. ಮನುಷ್ಯತ್ವದಲ್ಲಿ ಯಾರಿಗೆ ಏನು ದುರಿಬೇಕನ್ನತಕ್ಕಂಥದನ್ನ ಬರೆದರೆ ಹೊರತು ಜಾತಿ ಅನ್ನುವ ವಾಸನೆ ಇರಲಿಲ್ಲ ಅವರ. ಅದು ಏನಾಗೋಯ್ತು ಏನೋ ಗೊತ್ತಿಲ್ಲ. ಬುದ್ಧ, ಅಂಬೇಡ್ಕರ್, ಬಸವಣ್ಣನವರನ್ನ ಗೊತ್ತಿಲ್ಲದಂತೆ ನಾವು ಇವತ್ತು ನಮ್ಮ ಒಳಗಡೆನೆ ನಾವು ಜಗಳ ಮಾಡಿಕೊಳ್ಳುತ್ತಾ ನಾಶ ಮಾಡುವ ವ್ಯವಸ್ಥೆಗೆ ತಂದು ಇಟ್ಕೊಳ್ತಾ ಇದ್ದೇವೆ. ಎಚ್ಚರ ವಹಿಸಲಿಲ್ಲ ಅಂದ್ರೆ ಈ ದೇಶದೊಳಗಡೆ ಈ ಮೂವರನ್ನು ಗೊತ್ತಿಲ್ಲದಂತೆ ಆ ಒಂದು ವ್ಯವಸ್ಥೆಯ ಶ್ರೇಣೀಕೃತದ ಮನಸ್ಸುಗಳು ನಾಶ ಮಾಡುವ ವ್ಯವಸ್ಥೆಯ ದಿನಮಾನ ಕಾಲದಲ್ಲಿ ನೀವು ನಿಮ್ಮನ್ನೇ ನೀವು ಕಾಪಾಡಿಕೊಳ್ಬೇಕು. ನಿಮ್ಮನ್ನೇ ನೀವು ಕಾಪಾಡಿಕೊಳ್ಬೇಕು. ಹೇಳಿದ್ರಲ್ಲ ನಮ್ಮ ಬೆಲ್ದಾಳ್ ಶಂಡ್ರು, ನಮ್ಮನ್ನ ನಾವೇ ಕಾಪಾಡಿಕೊಳ್ಬೇಕು. ಇನ್ನು ಈ ದೇಶದಲ್ಲಿ ಎಲ್ಲೂ ಅಸ್ಪೃಶ್ಯತೆ ಹೋಗಿಲ್ಲ. ಒಂದು ತಿಳ್ಕೊಳ್ಳಿ, ನಾನು ಹೇಳ್ತೇನೆ, ಮೇಲುವರ್ಗದವರ ಮನಸ್ಸು ಸಂವಿಧಾನದ ಭಯಕ್ಕಾಗಿ ನೀವು ನಮ್ಮವರು ಅಂತಾರೆ ಹೊರತು ಹೃದಯದಿಂದ ನಮ್ಮವರು ಅನ್ನತಕ್ಕಂಥ ಕಾಲ ಇನ್ನೂ ಬಂದಿಲ್ಲ. ಅಷ್ಟೇ ನನ್ನ ಮಾತು.
ಕಾನೂನಿಗೆ ಎದುರಿ ನಮ್ಮವರು ಅನ್ನೋದಷ್ಟೇ. ಅದು ಕಲ್ಸಕ್ಕರೆ ಏನಾಗಿದೆ, ನೀರು ಕಲ್ಸಕ್ಕರೆ ನೀರು ಇನ್ನೂ ಬರ್ತಿಲ್ಲ. ಅದಕ್ಕೆ ಬೆರಿಬೇಕಿತ್ತು ಅಂದ್ರೆ ನೀವು ಸಣ್ಣಗೆರೆ ಮೇಲೆ ದೊಡ್ಡಗೆರೆ ಎಳಿಬೇಕಿತ್ತಂದ್ರೆ ಬೆಲ್ಲಾಳ್ ಶರಣರು ಹೇಳದಂದ್ರೆ ದೇಶದಿಂದನೇ ದ್ವೇಷದಿಂದ ಪರಿಹಾರ ಆಗೋದಿಲ್ಲ. ನೀವು ಶಿಕ್ಷಣವನ್ನ ಪಡಿಬೇಕು. ವ್ಯಸನ ಅನ್ನೋದು ನಿಮ್ಮ ಹತ್ರ ಅಲ್ಲ, ಎಲ್ಲರ ಹತ್ರನೂ ಇದೆ. ಅದನ್ನ ನಿಮ್ಮನ್ನೇ ಗುರುತಿಸಿ ಹೇಳಬೇಕು ಅಂತೇನಿಲ್ಲ. ಅದು ವ್ಯಸನ ಅನ್ನೋದು ಎಲ್ಲಾ ಸಮುದಾಯದೊಳಗೂ ಇದೆ, ಎಲ್ಲ ಸಮುದಾಯದೊಳಗೆ. ಹಾಗಾಗಿ ಆ ವ್ಯಸನದಿಂದ ವಿಮುಕ್ತರಾಗಬೇಕು, ಒಂದು ಸಂಸ್ಕೃತಿಯನ್ನ ಪಡಿಬೇಕು ಅನ್ನತಕ್ಕಂಥದಕ್ಕಾಗಿ ಬುದ್ಧ ಕೊನೆಗೆ ಬೌದ್ಧ ಧರ್ಮ, ನಮ್ಮ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಒಂದು ಸಂಸ್ಕೃತಿ. ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಈ ದೇಶವನ್ನು ಉಳಿಸಿದಂತಹ ಅಂಬೇಡ್ಕರ್ ಅವರು, ಆಕಸ್ಮಿಕ ಅಂಬೇಡ್ಕರ್ ಅವರು ಈ ದೇಶದೊಳಗಡೆ ಅಂಬೇಡ್ಕರ್ ಅವರು ಒಂದು ಪಕ್ಷ ಏನಾದರೂ ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆಯ ವಿರುದ್ಧ, ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ನಿಂತಿರ್ತಕ್ಕಂಥ ಈ ಭಾರತ, ಜಾತಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಭಾರತವನ್ನ ಪುನಃ ಏನಾದರೂ ಉಳಿಸಿ ಹೋಗಿದ್ದರೆ, ಏನಾದರೂ ಒಂದು ಪಕ್ಷ ಹೊರಗಡೆ ದೇಶದಿಂದ ಬಂದಿರತಕ್ಕಂಥ ಧರ್ಮವನ್ನ ಏನಾದರೂ ಅಂಬೇಡ್ಕರ್ ಸ್ವೀಕರಿಸಿದರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಈ ದೇಶ ಉಳಿಬೇಕು ಅಂತೇಳಿ ಪುನಃ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ದೇಶವನ್ನು ಉಳಿಸಿದ್ರಲ್ಲ ಅನ್ನತಕ್ಕಂಥ ಅರಿವು ನಮ್ಮಲ್ಲಿ ಇರಬೇಕಾಗಿದೆ. ಬಹಳ ದೊಡ್ಡ ದೇಶದ ಕಲ್ಪನೆ ಇದು ಅಂಬೇಡ್ಕರ್ ಅವರು. ನನ್ನ ವಾಯ್ಸೇ ಸತ್ತೋಗ್ಬಿಟ್ಟಿದೆ. ನಾನು ಎಂದೂ ಇಷ್ಟು ಸೈಲೆಂಟ್ ಆಗಿ ಮಾತಾಡಿಲ್ಲ ಪೂರ್ವ ಸರ್. ನಾನು ಮಾತಾಡೋದೇ ಇಲ್ಲ. ನಾನು ಬಹಳ ಮುಂದ್ಕೊಂಡ್ಬಿಟ್ಟೆ ಇವತ್ತು. ಯಾಕೆಂತ ಹೇಳಿದ್ರೆ ಯಾವತ್ತೂ ಹೇಳ್ತೇನೆ, ದಯಮಾಡಿ ಎಲ್ಲ